ಪ್ರಚೇತಸ. ವಾಲ್ಮೀಕಿಗೆ ಪ್ರಚೇತಸನೆಂದು ಹೆಸರು. ಆದರೆ ನಾರದರು ಅವರನ್ನು ಕಂಡಾಗ ಪ್ರಥಮ ಬಾರಿಗೆ ಅವರಿನ್ನೂ ಕಾಡುಗಳ್ಳನಾಗಿರುತ್ತಾನೆ. ಆದ್ದರಿಂದ ನಾರದರ ಕೈಯಲ್ಲಿರುವ ವೀಣೆಯೊಳಗೆ ಸಂಪತ್ತಿರಬಹುದು ಅಂತ ಭಾವಿಸಿ ಅವರ ಕೈಯಲ್ಲಿ ವೀಣೆಯನ್ನು ಕಿತ್ಕೊಳ್ತಾನೆ. ಆಗ ನಾರದರು ಎಷ್ಟು ತಿಳುವಳಿಕೆ ಹೇಳಿದರೂ ಕೇಳಲಿಲ್ಲ. ಕೊನೆಗೆ ಈ ನಿನ್ನ ಕಾರ್ಯಕ್ಕೆ ಪಾಪಕ್ಕೆ ತಕ್ಕ ಶಿಕ್ಷೆಯಾಗುವುದು ಅಂತ ಹೇಳಿದಾಗ ಪ್ರಚೇತಸನು, ಕೇವಲ ನನಗೊಬ್ಬನಿಗೆ ಏಕೆ ಪಾಪಕರ್ಮ ಶಿಕ್ಷೆ? ಇದರಲ್ಲಿ ನನ್ನ ಇಡೀ ಸಂಸಾರದಲ್ಲಿರುವ ಅಪ್ಪ, ಅಮ್ಮ, ಹೆಂಡತಿ ಹಾಗೂ ಮಕ್ಕಳಿಗೂ ಪಾಲಿರುತ್ತದೆ ಅಂತ ಹೇಳಿದಾಗ ನಾರದರು ನಗುತ್ತಾ, ಖಂಡಿತ ಇಲ್ಲ, ಈ ಪಾಪಕರ್ಮದ ಫಲ ನೀನೊಬ್ಬನೇ ಅನುಭವಿಸಬೇಕು ಅಂತ ಹೇಳಿ, ಬೇಕಿದ್ದರೆ ನಾನು ಇಲ್ಲಿಯೇ ನಿಂತಿರುತ್ತೇನೆ, ನೀನು ಹೋಗಿ ಕೇಳಿಕೊಂಡು ಬಾ ಅಂತ ಹೇಳಿದಾಗ ಮನೆಗೆ ಬಂದು ಹೆಂಡತಿಯನ್ನು ಪ್ರಶ್ನೆ ಮಾಡ್ತಾನೆ. ಆಗ ಅವಳು ಗಂಡನಾಗಿ, ನೀನು ಹೆಂಡತಿಯನ್ನು ಸಾಕುವುದು ನಿನ್ನ ಧರ್ಮ, ಅದರಲ್ಲಿ ಬರುವ ಪಾಪಕರ್ಮಕ್ಕೆ ನಾನಾಗಲಿ ನನ್ನ ಮಕ್ಕಳಾಗಲಿ ಬಾಧ್ಯರಲ್ಲ. ನೀನು ಮಾಡುವ ಪುಣ್ಯಕರ್ಮಗಳಲ್ಲಿ ಹೆಂಡತಿಗೆ ಸಮಪಾಲು ಬರುತ್ತದೆ ಅಂತ ಹೇಳ್ತಾಳೆ. ತಂದೆ ತಾಯಿಗಳನ್ನು ಕೇಳಿದಾಗ ಅವರು ಸಹ ಅದೇ ಉತ್ತರವನ್ನು ಕೊಡ್ತಾರೆ. ಆಗ ಈ ಮಾತನ್ನು ಕೇಳಿ ತಾನು ಇದುವರೆಗೂ ಮಾಡಿರುವ ಪಾಪಕರ್ಮಗಳಿಂದ ಬಿಡುಗಡೆ ಹೇಗೆ ಅಂತ ಹೇಳಿ ನಾರದರನ್ನೇ ಪ್ರಶ್ನಿಸ್ತಾನೆ. ರಾಮನಾಮವನ್ನು ಉಪದೇಶಿಸ್ತಾರೆ ನಾರದರು. ವಾಲ್ಮೀಕಿಯು ಸ್ಥಳದಲ್ಲಿಯೇ ರಾಮನಾಮವನ್ನು ಉಚ್ಚರಿಸುತ್ತಾ ತಪಸ್ಸನ್ನು ಆಚರಿಸುತ್ತಾರೆ. ಆಗ ಅವರ ಮೈ ಮೇಲೆ ಹುತ್ತ ಬೆಳೆಯುತ್ತದೆ. ಬ್ರಹ್ಮದೇವನು ಪ್ರತ್ಯಕ್ಷನಾದಾಗ ಹುತ್ತದಿಂದ ಹೊರಗೆ ಬಂದಿದ್ದರಿಂದ ವಾಲ್ಮೀಕಿಯಾದರು. ಸಂಸ್ಕೃತದಲ್ಲಿ ವಲ್ಮೀಕ ಅಂತಂದರೆ ಹುತ್ತ ಅಂತ ಅರ್ಥ.